ತಸ್ಮೈ ಶ್ರೀ ಗುರುವೇ ನಮಃ. ಚಿಕ್ಕವಳಿದ್ದಾಗ ನನ್ನ ಕಾಲಿಗೆ ಒಮ್ಮೆ ಗುಲಾಬಿ ಮುಳ್ಳು ಚುಚ್ಚಿಕೊಂಡಿತು. ನಾನು ಅಳುತ್ತಾ ನನ್ನ ತಾಯಿಯ ಬಳಿಗೆ ಬಂದಾಗ ಅವರು ನನ್ನನ್ನು ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡರು. ಅವರು ನನಗಿಂತ ಹೆಚ್ಚು ನೋವು ಅನುಭವಿಸುತ್ತಿರುವಂತೆ ಮಾತನಾಡಲು ತೊಡಗಿದರು. ನನ್ನ ತಾಯಿಗೆ ಆ ಮುಳ್ಳನ್ನು ತೆಗೆಯಲು ಸಾಧ್ಯವಾಗಲಿಲ್ಲ. ನಾನು ಮುಳ್ಳನ್ನು ತೆಗೆಯಲು ಹೋದರೆ ನನ್ನ ಮಗಳು ಇನ್ನೂ ಹೆಚ್ಚು ನೋವು ಅನುಭವಿಸಬಹುದೆಂದು ಅಮ್ಮ ಭಯಪಟ್ಟಿದ್ದರೆಂದು ನಾನು ಭಾವಿಸುತ್ತೇನೆ. ಅಮ್ಮ ಮತ್ತು ಮಗಳಿಬ್ಬರೂ ಅಳುತ್ತಿರುವುದನ್ನು ನೋಡಿ ಅಪ್ಪ ಬಂದು, ಅಮ್ಮ ಮತ್ತು ಮಗಳೇ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ಈಗ ನಾನು ಮುಳ್ಳು ತೆಗೆದು ಈರುಳ್ಳಿಯನ್ನು ಜಜ್ಜಿ ಕಾಲಿಗೆ ಕಟ್ಟುತ್ತೇನೆ. ನಂತರ ನೀವು ಕಣ್ಣು ತೆರೆಯಬಹುದು ಎಂದು ಹೇಳಿದರು. ನನ್ನ ತಾಯಿ ನನ್ನ ಕಣ್ಣುಗಳನ್ನು ಮುಚ್ಚಿ ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡರು. ಮುಳ್ಳನ್ನು ತೆಗೆದ ನಂತರ ನನ್ನ ತಂದೆ ನಗುತ್ತಾ, ಇಷ್ಟು ಸಣ್ಣ ವಿಷಯಕ್ಕಾ ಜಗಳ ಮಾಡುತ್ತಿದ್ದುದು ಎಂದು ಹೇಳಿದರು. ಆದರೆ ಕಾಲೇಜಿನಲ್ಲಿದ್ದಾಗ ಒಮ್ಮೆ ರಸ್ತೆಯಲ್ಲಿ ಸ್ನೇಹಿತನೊಂದಿಗೆ ಮಾತನಾಡುತ್ತಿದ್ದೆ. ಇದನ್ನು ನೋಡಿದ ನಮ್ಮ ಪಕ್ಕದ ಮನೆ ಪೊಲೀಸರೊಬ್ಬರು ಮನೆಗೆ ಬಂದು, ನಿಮ್ಮ ಮಗಳು ರಸ್ತೆಯಲ್ಲಿ ಒಬ್ಬ ಹುಡುಗನೊಂದಿಗೆ ಮಾತನಾಡುತ್ತಿದ್ದಳು, ಅದು ಸರಿಯಲ್ಲ ಎಂದು ತಂದೆಗೆ ಹೇಳಿದಳು. ನಾನು ಪ್ರೀತಿಯಲ್ಲಿ ಬಿದ್ದಿದ್ದೇನೆ ಎಂದುಕೊಂಡು ನನ್ನ ತಂದೆ, ತಾಯಿ ಮತ್ತು ಸಹೋದರರು ಇನ್ನು ಮುಂದೆ ನನ್ನನ್ನು ಓದಲು ಕಳುಹಿಸಬಾರದು ಎಂಬ ನಿರ್ಧಾರಕ್ಕೆ ಬಂದರು. ನಾನು ನನ್ನ ಓದನ್ನು ಅರ್ಧದಲ್ಲೇ ನಿಲ್ಲಿಸಬೇಕಾಯಿತು, ಮನೆಯಲ್ಲಿಯೇ ಇರಬೇಕಾಯಿತು. ಮಗಳು ಇನ್ನು ಮುಂದೆ ಎಲ್ಲಿಗೂ ಹೋಗದೆ ತಮ್ಮೊಂದಿಗೆಯೇ ಇರುತ್ತಾಳೆ ಮತ್ತು ಬೇಗನೆ ಮದುವೆ ಮಾಡಿಸಬಹುದು ಎಂಬ ಸಂತೋಷ ನನ್ನ ತಾಯಿಗಿತ್ತು. ಆದರೆ ಮುಳ್ಳು ತೆಗೆದಾಗ ನನ್ನ ತಂದೆಯ ಮುಖದಲ್ಲಿದ್ದ ಆ ಸಂತೋಷ ಇಂದು ನನಗೆ ಕಾಣಲಿಲ್ಲ. ನನ್ನ ತಂದೆ ತುಂಬಾ ಚಿಂತಿತರಾಗಿದ್ದರು. ಇಂದು ನನ್ನ ತಂದೆ ಯಾವುದರ ಬಗ್ಗೆ ಚಿಂತಿತರಾಗಿದ್ದರೆಂದು ನನಗೆ ತಿಳಿದಿದೆ. ಮೊದಲ ಬಾರಿಗೆ ಮುಳ್ಳು ನನ್ನ ಸ್ಪರ್ಶೇಂದ್ರಿಯಕ್ಕೆ ಚುಚ್ಚಿಕೊಂಡಿತು. ಅದು ನನಗೆ ನೋವುಂಟು ಮಾಡಿತು. ಆ ಸಮಸ್ಯೆ ತಂದೆಗೆ ತಿಳಿಯಿತು, ಅದನ್ನು ಪರಿಹರಿಸಲಾಯಿತು ಮತ್ತು ಮಗಳನ್ನು ಉಳಿಸಲಾಯಿತು. ಆದರೆ ಪರಿಸರವನ್ನು ಮರೆತು ಒಬ್ಬರು ಮತ್ತೊಬ್ಬರೊಂದಿಗೆ ಅತಿಯಾದ ಆಸಕ್ತಿಯಿಂದ ರಸ್ತೆಯಲ್ಲಿ ನಿಂತು ಮಾತನಾಡುವಾಗ ಅಲ್ಲಿ ಏನು ನಡೆಯಬಹುದು ಎಂಬುದು ತಂದೆಗೆ ತಿಳಿದಿರುತ್ತದೆ. ಪ್ರೀತಿ, ಪ್ರೇಮ ಕೇವಲ ಸಂಭವಿಸುವುದಿಲ್ಲ, ಅದು ಎಲ್ಲಾ ಇಂದ್ರಿಯಗಳು ಸೇರಿ ಹೆಣೆಯಲ್ಪಟ್ಟ ಒಂದು ಬಲೆಯಾಗಿರುತ್ತದೆ. ಮೊದಲನೆಯದಾಗಿ ಇಬ್ಬರ ಕಣ್ಣುಗಳು ದೃಷ್ಟಿ ಎಂಬ ಇಂದ್ರಿಯಗಳ ಮೂಲಕ ಸಂಪರ್ಕಗೊಳ್ಳುತ್ತದೆ. ಅದರಲ್ಲಿ ಒಂದು ಆನಂದವಿದೆ. ನಂತರ ಹೆಸರು ಕೇಳಲಾಗುತ್ತದೆ. ಆ ಪದಗಳು ಪರಸ್ಪರ ಸಂಪರ್ಕ ಸಾಧಿಸುತ್ತವೆ. ಅದೂ ಕೂಡ ಒಂದು ಆನಂದ. ನಂತರ ಸ್ಪರ್ಶ, ಅದು ಕೂಡ ಮತ್ತೊಂದು ರೀತಿಯ ಆನಂದವೇ. ಆಮೇಲೆ ಪುಸ್ತಕವನ್ನು ಹಸ್ತಾಂತರಿಸಲಾಗುತ್ತದೆ. ನಂತರ ಯಾವಾಗಲೂ ಜೊತೆಗಿರಬೇಕು ಎಂಬ ಆಲೋಚನೆ ಮೂಡುತ್ತದೆ. ಆಗ ಎಲ್ಲಾ ಇಂದ್ರಿಯಗಳು ಒಟ್ಟಿಗೆ ಆನಂದವನ್ನು ಅನುಭವಿಸಬಹುದು ಎಂದು ಮನಸ್ಸು ಹೇಳುತ್ತದೆ. ಬುದ್ಧಿ ಅದನ್ನು ಮಾಡಲು ಒಂದು ಮಾರ್ಗವನ್ನು ಕಂಡುಹಿಡಿಯುತ್ತದೆ. ಇಂಥ ಹಲವು ಅನುಭವಗಳಲ್ಲಿ ಸಿಲುಕಿರುವ ತನ್ನ ಮಗಳನ್ನು ಎಲ್ಲಾ ಇಂದ್ರಿಯಗಳ ಅನುಭವದಿಂದ ಹೇಗೆ ದೂರವಿಡುವುದು ಎಂದು ತಂದೆ ಯೋಚಿಸುತ್ತಾನೆ. ಇದು ಆಂತರಿಕ ಚಟುವಟಿಕೆಯಾದರೂ ಎಷ್ಟು ಮಟ್ಟಿಗೆ ಬೆಳೆದಿರಬಹುದು. ನಾನು ಅವಳನ್ನು ಹಿಡಿದು ಮನೆಯಲ್ಲಿ ಇರಿಸಿದ್ದೇನೆ, ಆದರೂ ಅವಳು ನನ್ನ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತಾಳೆಯೇ? ನನ್ನ ಮಗಳನ್ನು ಇದರಿಂದ ಉಳಿಸಬಹುದೇ? ಅವಳು ಆ ಸಂತೋಷದ ಹಿಂದೆ ಹೋದರೆ ದುಃಖಿಸಬೇಕಾಗುತ್ತದೆ. ಹೀಗೆ ಮುಂದುವರಿದರೆ ನನ್ನಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ. ಅವಳ ಒಳಗೆ ಯಾವೆಲ್ಲ ಅನುಭವಗಳು ಮತ್ತು ಭಾವನೆಗಳನ್ನು ಸಂಗ್ರಹಿಸಿದ್ದಾಳೆಂದು ನನಗೆ ತಿಳಿಯದು. ದೇವರೇ, ಇನ್ನು ದೇವರು ಮಾತ್ರ ಅವಳ ಹಣೆಬರಹ ಬದಲಾಯಿಸಬಲ್ಲರು. ಭಗವಂತ, ದಯವಿಟ್ಟು ಅವಳಿಗೆ ಸರಿಯಾದ ಮಾರ್ಗವನ್ನು ತೋರಿಸು. ಪ್ರಭು, ಗುರುದೇವ, ದಯವಿಟ್ಟು ನನ್ನ ಮಗಳನ್ನು ಕಾಪಾಡಿ ಎಂಬುದೇ ತಂದೆಯ ಒಳಗಿನ ವೇದನೆ. ಬಾಲ್ಯದಲ್ಲಿ ನಾನು ನನ್ನ ತಂದೆಯನ್ನು ಅಪ್ಪಿಕೊಂಡು ಅವರು ಹೇಳಿದ ಕಥೆಗಳನ್ನು ಕೇಳುತ್ತಿದ್ದೆ. ಕೆಲವೊಮ್ಮೆ ದುಃಖಪಟ್ಟಾಗ ಅವರು ಕೂಡ ಜೊತೆಗೆ ದುಃಖಿಸುತ್ತಿದ್ದರು. ಆ ತಂದೆಗೆ ಈಗ ಎಷ್ಟು ನೋವಾಗಿರಬೇಕು. ನಾನು ನನ್ನ ತಾಯಿಗೆ ಹೇಳಿದೆ, ಅಮ್ಮ, ನಾನು ಪ್ರೀತಿಸಿಲ್ಲ. ನಾನು ಅವನೊಂದಿಗೆ ಮಾತನಾಡಿದೆ ಮತ್ತು ಲೆಕ್ಕವನ್ನು ಕಲಿಯಲು ಅವನ ಮನೆಗೆ ಹೋಗಿದ್ದೆ ಅಷ್ಟೇ. ನಾನು ಅವನನ್ನು ಮದುವೆಯಾಗುತ್ತೇನೆ ಅಥವಾ ಅವನು ನನ್ನನ್ನು ಮದುವೆಯಾಗುತ್ತಾನೆ ಎಂದು ಯಾರೂ ಹೇಳಿಲ್ಲವಾ? ಅಮ್ಮ ಹೇಳುವುದನ್ನು ಮಾತ್ರ ನಾನು ಪಾಲಿಸುತ್ತೇನೆ. ಅಮ್ಮ ನನ್ನನ್ನು ನೋಡಿ ನಕ್ಕರು. ನಂತರ ಅವಳು, ನೀನಿನ್ನು ಓದಬೇಡ, ಮುಂದೆ ಮದುವೆಯಾಗುವ ಹುಡುಗ ನಿನ್ನನ್ನು ಓದಿಸುತ್ತಾನೆ ಎಂದಳು. ಆದರೂ ನನಗೊಂದು ಸಂದೇಹ. ಇಂಥ ಆಹ್ಲಾದಕರವಾದ ಅನುಭವಗಳನ್ನು ಏಕೆ ಇವರು ತಡೆಯುತ್ತಿದ್ದಾರೆ? ಶ್ರೀನಾರಾಯಣ ಗುರುಗಳು ಅದನ್ನು ಮೊದಲೇ ಬರೆದಿಟ್ಟಿದ್ದಾರೆಂದು ನನಗೆ ತಿಳಿದಿರಲಿಲ್ಲ. ಆದರೆ ಗುರುಗಳು ನನ್ನ ತಂದೆಯ ಕರೆಯನ್ನು ಆಲಿಸಿದರು, ನನ್ನನ್ನು ಕೈಹಿಡಿದರು. ಅವರು ಈ ರೀತಿಯಾಗಿ ಬರೆದಿಟ್ಟಿದ್ದಾರೆ: ಕ್ರಿಯೆ ಎಂಬುದು ಅಪರ ಕ್ರಿಯೆಗೆ ಹೇತುವಾಗಿ ಬರಬೇಕು. ಅದುವೇ ಪರರ ಇಷ್ಟ. ನನ್ನ ಇಷ್ಟವೇ ಇತರರ ಇಷ್ಟವಾಗಲಿ, ಈ ರೀತಿಯಾಗಿ ಅಂದುಕೊಳ್ಳುವುದೇ ಧರ್ಮ. ಹಾಗಾಗಿ
ಮನುಷ್ಯನಿಗ ಒಳ್ಳೆಯದಾಗಲಿ ಎಂದು ಮಾಡುವ ಯಾವುದೇ ಕರ್ಮವು ಅದು ನನ್ನದೇ ಎನ್ನುವ ರೀತಿಯಲ್ಲಿ ಬೇರೆಯವರ ಇಷ್ಟಗಳನ್ನು ನಡೆಸಿಕೊಡುವಂತಾಗಿರಬೇಕು. ಇಂದು ನಾನು ಅರ್ಥಮಾಡಿಕೊಂಡಿದ್ದೇನೆ. ಇಂದ್ರಿಯಗಳು ಬೇಟೆಯಾಡಿ ಆಹಾರ ಪಡೆಯುವ ಮೃಗಗಳಂತೆ. ಅವು ಬೇಟೆಯಾಡಿ ತಿನ್ನುತ್ತಿವೆ ಎಂದು ನಾವು ದುಃಖಿಸುತ್ತಿದ್ದೆವು. ಆದರೆ ಅವು ಕೇವಲ ಆಹಾರಕ್ಕಾಗಿ ಮಾತ್ರ ಬೇಟೆಯಾಡುತ್ತವೆ. ಉಳಿದ ಸಮಯದಲ್ಲಿ ಅವು ಸಂಯಮ ಪಾಲಿಸುತ್ತವೆ. ಆದರೆ ನಮ್ಮ ಇಂದ್ರಿಯಗಳು ಸುಖದ ವಿಷಯಗಳನ್ನೇ ಬೇಟೆಯಾಡುತ್ತವೆ. ಅದಕ್ಕಾಗಿಯೇ ದೇವಿಯು ಸಿಂಹವನ್ನು ಇಂದ್ರಿಯಗಳ ಸಂಕೇತವೆಂದು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆಂದು ನಾನು ಊಹಿಸುತ್ತೇನೆ. ತಸ್ಮೈ ಗುರವೇ ನಿಮಗೆ ಪ್ರಣಾಮಗಳು.